ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಎನ್ಇಪಿಯಿಂದ ಚಾತುರ್ವರ್ಣ ಪದ್ಧತಿ ಮರುಕಳಿಸುವ ಅಪಾಯ. ರಾಜ್ಯಗಳ ನಡುವಿನ ಅಸಮಾನತೆ ಮತ್ತು ತಾರತಮ್ಯವನ್ನು 16ನೇ ಹಣಕಾಸು ಆಯೋಗ ಹೇಗೆ ನಿಭಾಯಿಸುತ್ತದೆ? ಯಾರಿಗೂ ಖಾತರಿ ಇಲ್ಲ. ಬಿ ಶ್ರೀಪಾದ ಭಟ್. ಜಗಳ ಮನನೊಂದು ಬೆಳಗುರ್ಕಿ ಗ್ರಾಮದ ಮನೆಯಲ್ಲಿ ಆತ್ಮಹತ್ಯೆ. ಜಲಜೀವನ್ ಮಿಷನ್ ಆರಂಭ, ನಳಗಳಲ್ಲಿ ನೀರಿಲ್ಲ, ಧಡೆಸೂಗೂರು ಪಿಡಿಒ ಕರಾಮತ್. ಅರಳು ರೂಪದ ಗೊಬ್ಬರ ಬದಲು ನ್ಯಾನೋ ಗೊಬ್ಬರಗಳನ್ನು ಬಳಸಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಶಿಕ್ಷಣ ನೀತಿಯಿಂದ ಚಾತುರ್ವರ್ಣ ಪದ್ಧತಿ ಮರುಕಳಿಸುವ ಅಪಾಯ ಇದೆ ಎಂದು ಚಿಂತಕ ಎಸ್.ಜಿ. ಸಿದ್ದರಾಮಯ್ಯ ಆತಂಕ ವ್ಯಕ್ತಪಡಿಸಿದರು. ಸರ್ಕಾರಿ ಪದವಿ ಕಾಲೇಜಿನ ಸುವರ್ಣ ಮಹೋತ್ಸವ ಅಂಗವಾಗಿ ಇಂದು ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗುರುಕುಲದ ವ್ಯಾಖ್ಯಾನವನ್ನು ಸರಿಯಾಗಿ ಅರ್ಥೈಸಿಲ್ಲ. ಕಾರಣ ಏಕೆಲ್ಲವರಿಗೆ ಗುರುಕುಲದಲ್ಲಿ ಪ್ರವೇಶ ಇರಲಿಲ್ಲ ಎನ್ನುವ ಸತ್ಯಾಂಶವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈಗ ಹೊಸ ಶಿಕ್ಷಣ ನೀತಿಯ ಮೂಲಕ ಅದೇ ತಾರತಮ್ಯ ವ್ಯವಸ್ಥೆಯನ್ನು ಜಾರಿಗೆ ತರುವ ಹುನ್ನಾರ ನಡೆದಿದೆ ಎಂದು ಹೇಳಿದರು. ದ್ವೇಷದಿಂದ ದೇಶ ಕಟ್ಟಲಾಗುವುದಿಲ್ಲ, ಪ್ರೀತಿಯಿಂದ ಮಾತ್ರ ದೇಶ ಕಟ್ಟಬಹುದು. ಈ ದೇಶದಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಈ ಮಣ್ಣಿನ ಮಕ್ಕಳೇ ಆಗಿದ್ದಾರೆ. ಇಂತಹ ಪರಂಪರೆಯನ್ನು ನಾಶಪಡಿಸುವ ಶಕ್ತಿಗಳ ಬಗ್ಗೆ ಸದಾ ಎಚ್ಚರದಿಂದ ಇರಬೇಕು. ಪ್ರಜಾಪ್ರಭುತ್ವವಾದಿ ಜಾತ್ಯತೀತ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಉಪನ್ಯಾಸಕರು ಶ್ರಮಿಸಬೇಕಾಗಿದೆ. ಅಂದರೆ ಮಾತ್ರ ನಾವು ಪಡೆದಿರುವ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಎಂದರು. ರಾಜಕೀಯ ಸ್ವಾತಂತ್ರ್ಯದಿಂದ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಂತೆ ಆಗುವುದಿಲ್ಲ. ಸಾಂಸ್ಕೃತಿಕ ಸ್ವಾತಂತ್ರ್ಯದಿಂದ ಮನುಷ್ಯನ ಸಂಕಟಗಳು ವಿಮೋಚನೆಯಾಗುತ್ತವೆ. ಆದ್ದರಿಂದ ದಾಸ್ಯ ಸಂಸ್ಕೃತಿಯಿಂದ ಬಿಡುಗಡೆಯಾಗಬೇಕಾದ ಅವಶ್ಯಕತೆ ಇದೆ ಎಂದು ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಅತಿಥಿ ಉಪನ್ಯಾಸಕರನ್ನು ಗೌರವದಿಂದ ಕಾಣುವುದು ಸರ್ಕಾರದ ಕರ್ತವ್ಯ. ರಾಜ್ಯದಾದ್ಯಂತ ಅತಿಥಿ ಉಪನ್ಯಾಸಕರು ಚಳುವಳಿ ಪ್ರಾರಂಭ ಮಾಡಿ ತಿಂಗಳು ದಾಟಿದರೂ ಸರ್ಕಾರ ಅವರಿಗೆ ಸ್ಪಂದಿಸದಿರುವುದು ಸರಿಯಲ್ಲ. ಅವರನ್ನು ಗೌರವದಿಂದ ಕಾಣಬೇಕಾದ ಜವಾಬ್ದಾರಿ ಸರ್ಕಾರ ಮರೆಯಬಾರದು ಎಂದು ಚಿಂತಕ ಎಸ್.ಜಿ. ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಕಾಯಂ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರ ವೇತನದಲ್ಲಿ ಅಪಾರ ಅಂತರವಿದೆ. ಆದಾಗ್ಯೂ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮಗೆ ಸೇವಾ ಭದ್ರತೆ ನೀಡಬೇಕೆಂದು ಕೇಳುವ ಅತಿಥಿ ಉಪನ್ಯಾಸಕರ ಬೇಡಿಕೆ ಅತ್ಯಂತ ನ್ಯಾಯೋಚಿತವಾಗಿದೆ. ಅವರ ಬೇಡಿಕೆ ಮನ್ನಿಸದಿದ್ದರೆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆಯಾಗುತ್ತದೆ ಎಂದು ಎಸ್.ಜಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲಹೆ ನೀಡಿದರು. ಒಂದು ಸಂಸ್ಥೆಯ ಸುವರ್ಣ ಮಹೋತ್ಸವ ಅಂತಂದರೆ ವ್ಯಕ್ತಿಯ ಸುವರ್ಣ ಮಹೋತ್ಸವ ಅಲ್ಲ, ಕೇವಲ ಒಂದು ಊರಿನ ಕಾಲೇಜಿನ ಸುವರ್ಣ ಮಹೋತ್ಸವ ಅಲ್ಲ. ಆ ಸುವರ್ಣ ಮಹೋತ್ಸವದ ವ್ಯಾಪ್ತಿ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಿಗೆ ತೊಡಗಿಸಿಕೊಂಡ ರೀತಿಯೊಳಗೆ ವ್ಯಾಪಕವಾಗಿ ಬೆಳೆದಂಥ ಒಂದು ಸಂಭ್ರಮಾಚರಣೆಯಾಗತ್ತೆ. ಅದಕ್ಕೇನೆ ಇಲ್ಲಿ ವಿರೂಪಾಕ್ಷಪ್ಪನವ್ರು ಹೇಳ್ತಿದ್ರು ಪ್ರಾಂಶುಪಾಲ ಹತ್ರ, ನಿಮ್ಮ ಕಾಲೇಜಿಂದು ಹಳೆ ವಿದ್ಯಾರ್ಥಿಗಳ ಸಂಘ ಇದೆಯಾ? ಹಳೆ ವಿದ್ಯಾರ್ಥಿಗಳ ಸಂಘ ಇದ್ರೆ ಅದು ಎಷ್ಟು ಮಟ್ಟ ವ್ಯವಸ್ಥೆಯೊಳಗೆ ಸಾಮಾಜಿಕ ನ್ಯಾಯವನ್ನು ಅಷ್ಟೇ ಅಲ್ಲ, ನಾವು ಉದ್ಯೋಗದಲ್ಲಿಯೂ ಕೂಡ ಸಾಮಾಜಿಕ ನ್ಯಾಯವನ್ನು ಗೌರವಿಸಬೇಕು, ಘನತೆಯಿಂದ ಅವರುಗಳನ್ನು ನಡೆಸ್ಕೊಳ್ಬೇಕು. ಇವತ್ತು ನೂರಾರು ವೇಕೆನ್ಸಿಗಳಿವೆ. ಅಂಥದ್ರಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ಥಿತಿ ನೋಡ್ತು ಅಂತಂದಾಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ದುರ್ಬಲವಾಗ್ತಾ ಹೋಗ್ತಾ ಇರೋದರ ದ್ಯೋತಕ ಇದು. ಆ ದೃಷ್ಟಿಯಿಂದಲೇ ಯಾವುದೇ ಒಂದು ವೇತನ ಆಯೋಗ ಒಂದು ಶಿಫಾರಸು ಮಾಡಬೇಕಾದಾಗ ಒಂದು ಕ್ರಿಮಿನಲ್ ಡಿಫರೆನ್ಸ್ ಅನ್ನು ಕೊಡಬಾರ್ದು. ನಾನು ಕ್ರಿಮಿನಲ್ ಅನ್ನೋ ಶಬ್ದವನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ಇಟ್ಸ್ ಎ ಕ್ರೈಮ್. ಆ ಥರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದಿದ್ದು. ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ಕೃಷ್ಣಮೂರ್ತಿ ಬಿಳಿಗೆರೆ ಮಾತನಾಡಿ, 85ರಲ್ಲಿ ಸಿಂಧನೂರಿಗೆ ಬಂದೆ, ಇನ್ನು ಸಿಂಧನೂರಿನಿಂದ ನಾನು ಹೊರಗೆ ಹೋಗಿಲ್ಲ. ಅದು ಹೇಗೆ ಸಾಧ್ಯ ಎಂದು ಎಲ್ಲರೂ ಕೇಳುತ್ತಾರೆ. ಬರೀ ಕಾಲೇಜಿನಲ್ಲಿ ಇದ್ದರೆ ಸಾಧ್ಯವಿಲ್ಲ. ಸಮುದಾಯದ ಜೊತೆ ನಿಮ್ಮ ನಂಟಿರಬೇಕು. ಇಲ್ಲಿಯ ಜೀವದ್ರವ್ಯ ನನಗೆ ಕಲಿಸಿದೆ. ಉನ್ನತ ಶಿಕ್ಷಣ ಅಸಮಾನತೆಯನ್ನು ಕಿತ್ತೊಗೆಯಬೇಕು, ಸಂಕೋಲೆಗಳನ್ನು ಕಿತ್ತೊಗೆಯಬೇಕು. ಜಾತಿ, ಧರ್ಮ, ಗಂಡು ಹೆಣ್ಣು ಎನ್ನುವ ಸಂಕೋಲೆಗಳನ್ನು ದಾಟಿ ನಿಜವಾದ ಮನುಷ್ಯತ್ವವನ್ನು ಪ್ರತಿಪಾದಿಸುವುದೇ ಉನ್ನತ ಶಿಕ್ಷಣದ ಮೌಲ್ಯವಾಗಿದೆ ಎಂದು ಹೇಳಿದರು. ಸಿಂಧೂರಿಗೆ ಬಂದೆ, ಇನ್ನೂ ಹೋಗಿಲ್ಲ. 85ರಲ್ಲಿ ಬಂದು ಅಂದ್ರೆ ಇನ್ನು ಹೋಗಿಲ್ಲ ಅಂತಂದ್ರೆ ಇಲ್ಲಿಯ ಸಂಬಂಧಗಳು ನಿರಂತರವಾಗಿದ್ದಾವೆ. ಇಲ್ಲಿನ ನಮ್ಮ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಬಂಧುಗಳು, ಅಧ್ಯಾಪಕರು ಮತ್ತೆ ಸ್ನೇಹಿತರು, ಊರಿನ ಸ್ನೇಹಿತರು
ಇನ್ವಿಟೇಷನ್ಗಳು ಬದಲೇ ಇರಲ್ಲ. ಕೆಲವರು ಕೇಳ್ತಾರೆ ಇದು ಹೆಂಗಿದು ಅಂತ. ಬರೀ ಕಾಲೇಜಲ್ಲಿ ಮೇಸ್ಟರ್ ಆಗಿದ್ರೆ ನಿಮ್ಗೇನು ಸಿಕ್ಕಲ್ಲ. ಸಮುದಾಯದ ಜೊತೆಗೆ ನಿಮ್ಮ ನಂಟಿದ್ರೆ ನಿಮ್ಮ ಸಂಬಂಧಗಳು ಗಾಢಗೊಳ್ತವೆ, ನಿಮಗೆ ಲಾಭ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಏನು ಟಾರ್ಗೆಟ್ ಗ್ರೂಪ್ ಇದೆಯಲ್ಲ, ವಿದ್ಯಾರ್ಥಿಗಳು ಅಂತಿಮವಾಗಿ ಬೆಳಿಬೇಕಾದ್ರೆ ಯಾರು ಹೋಗಿಲ್ಲ, ಇಲ್ಲೇ ಇದೀವಿ ಅನ್ನೋದಕ್ಕೆ ಅರ್ಥ ಏನಿಲ್ಲ. ನಾನು ಇಲ್ಲಿ ಬಂದ ಸಂದರ್ಭದಲ್ಲಿ ನಾನು 75 MA ಮುಗಿಸಿದ ತಕ್ಷಣವೇ ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು. ನಾನು ವಿದ್ಯಾರ್ಥಿಯಾಗಿ ಇಲ್ಲಿ ಬಂದೆ. ಸಂಘಟನೆಗಳು 48 ಪ್ರಗತಿಪರ ಸಂಘಟನೆಗಳು ಇಲ್ಲಿದ್ದು ಅವ್ರ ಜೊತೆ ನಂಟು ಬಳಸಿದೆ. ಅವ್ರು ನನಗೆ ಪಾಠ ಮಾಡಕ್ ಶುರು ಮಾಡಿದ್ರು. ನಿಜವಾದ ಮೇಸ್ಟ್ರ ಅದೇ. 60ನೇ ವರ್ಷಕ್ಕೆ, ಅವಾಗ 58 ಇತ್ತು, 58ನೇ ವರ್ಷಕ್ಕೆ ರಿಟೈರ್ಡ್ ಆಗೋ ವರ್ಷಕ್ಕೆ ಸತ್ತೋಗ್ಬೇಕು. ವಿದ್ಯಾರ್ಥಿಗಳಿಗಾಗಿ, ಸಮುದಾಯಕ್ಕಾಗಿ ಅಷ್ಟು ಒಳ್ಳೆಯ ಫೆಸಿಲಿಟೀಸ್ಗಳು ಸಿಗ್ತಾ ಬಂದು ನಮಗೆ ನಮ್ಮನ್ನ ಸಮುದಾಯ ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡ್ತು. ಅದೇ ಕಮಿಟ್ಮೆಂಟ್ ನಿಂದ 60 ವರ್ಷದ ನಂತರ, 38 ವರ್ಷಗಳ ಪಾಠಗಳ ನಂತರ ರಿಟೈರ್ಡ್ ಆದೆ. ನನಗೆ ಅದು ಅನ್ನಿಸ್ತಾ ಇಲ್ಲ ರಿಟೈರ್ಡ್ ಆಗಿದ್ದರಿಂದ ನನಗೆ ಸಂಘಟನೆ ಇತ್ತು. ಸಮುದಾಯ ಜಾತ್ಯತೀತವಾದ ಬದುಕನ್ನು ಕಟ್ಟಬೇಕು. ಸಮಾಜದಲ್ಲಿ ಜಾತಿ ವೈಷಮ್ಯ ಹೋಗ್ಬೇಕು, ಮೇಲು ಕೀಳು ಹೋಗ್ಬೇಕು. ಈಗಲೂ ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು. ಜನರ ನಡುವಿನಿಂದ ಬಂದವು ಅಂತ ಹೇಳ್ತೀವಿ ನಾವು. ಜನರ ನಡುವಿನಿಂದ ಬಂದವರು ನಾವು ಅಂತ ಹೇಳಿಕೊಟ್ಟ ಕಾರಣಕ್ಕಾಗಿ ಶರವಣ ನಾಗಲಾಪುರ ಇದ್ದಾರೆ. ಊರು ನನಗೆ ವಿಶ್ವವಿದ್ಯಾಲಯ ಆಯಿತು. ನಾನು ಯಾವ ಇಂಟರ್ವ್ಯೂ, ಒಂದು 5-6 ಇಂಟರ್ವ್ಯೂ ಟಿವಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ನನ್ನ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ನನಗೆ ಸರ್ಟಿಫಿಕೇಟ್ ಕೊಡ್ತು. ಸಿಂಧನೂರು ವಿಶ್ವವಿದ್ಯಾಲಯ ನನ್ನನ್ನ ಒಬ್ಬ ಮೇಸ್ಟ್ರನ್ನಾಗಿ, ಒಬ್ಬ ಮನುಷ್ಯ. ನಿವೃತ್ತ ಪ್ರಾಧ್ಯಾಪಕ ಹನುಮಂತ ಮಾತನಾಡಿ, ಉಪನ್ಯಾಸಕರು ತರಗತಿಗಳಿಗೆ ಹೋಗುವ ಮುನ್ನ ಹೇಳುವ ಪಾಠದ ಬಗ್ಗೆ ಸರ್ವ ಸಿದ್ಧತೆ ಮಾಡಿಕೊಂಡೇ ವಿದ್ಯಾರ್ಥಿಗಳ ಮುಂದೆ ನಿಲ್ಲಬೇಕೆಂದು ಸಲಹೆ ನೀಡಿದರು. ಇನ್ನೊಬ್ಬ ನಿವೃತ್ತ ಪ್ರಾಧ್ಯಾಪಕ ಜಿ ಸಿದ್ದಪ್ಪ ಸರ್ಕಾರಿ ಕಾಲೇಜಿನಲ್ಲಿ ತಾವು ಕೆಲಸ ಮಾಡುವಾಗ ಜನರು ನೀಡಿದ ಸಹಕಾರ ಮತ್ತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ಸರ್ಕಾರಿ ಕಾಲೇಜು ಪ್ರಾರಂಭವಾಗುವುದಕ್ಕೆ ದಿವಂಗತ ಮಾಜಿ ಶಾಸಕ ಗದ್ರಟ್ಟಿಗೆ ಅಮರೇಗೌಡರ ಶ್ರಮವಿದೆ. ಆಗ ಈ ಥರ ಕಟ್ಟಡ ಇರಲಿಲ್ಲ. ಪಿಕಾರ್ಡ್ ಬ್ಯಾಂಕ್ ಕಟ್ಟಡದಲ್ಲಿ ಕಾಲೇಜು ಪ್ರಾರಂಭವಾಯಿತು. ಆಗ ತಾವು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾಗಿರುವ ಕಾರಣ, ಅಮರೇಗೌಡರ ಹೇಳಿದ ಕಾರಣ ನಮ್ಮ ಕಟ್ಟಡ ಬಿಟ್ಟು ಕೊಟ್ಟೆವು. ನಾವು ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಕರೆತರಲು ಪಟ್ಟ ಪ್ರಯತ್ನವನ್ನು ನೆನಪು ಮಾಡಿಕೊಂಡರು. ಇಂದು ಸಿಂಧನೂರು ಶೈಕ್ಷಣಿಕವಾಗಿ ಬೆಳೆದಿದೆ. ಇದು ಖುಷಿಯ ಸಂಗತಿ ಎಂದರು. ಪ್ರಾರಂಭವಾದ 1-2 ವರ್ಷಗಳಲ್ಲಿ ಕಾಲೇಜಿನಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ, ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ. ಇದಕ್ಕೆ ಬೇರೆ ವರ್ಗಾಯಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ನಾವು ಯಾವ ರೀತಿ ಸೇರಿಸಿದ್ವಿ. ಕಾಲೇಜ್ ಹಳೆಯ ವಿದ್ಯಾರ್ಥಿಗಳಾದ ಶೇಖರಗೌಡ ಗುಮ್ಮಿಗೇರಿ, ರಾಜಶೇಖರ ಪಾಟೀಲ್, ಜಾಫರ್ ಜಾಗೀರ್ದಾರ್, ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಅಧ್ಯಕ್ಷ ವೈ ನರೇಂದ್ರನಾಥ್, ಕಾರ್ಮಿಕ ಮುಖಂಡ ವೆಂಕನಗೌಡ ಗದ್ರಟಿಗಿ, ವಕೀಲರ ಸಂಘದ ಅಧ್ಯಕ್ಷ ಎನ್ ರಾಮನಗೌಡ, ಎಸ್ ನ್ಯೂಸ್ ಸಂಪಾದಕ ಎಸ್ ದೇವೇಂದ್ರಗೌಡ, ಶರಣಪ್ಪ ಉಪ್ಪಲದೊಡ್ಡಿ, ಮಲ್ಲಿಕಾರ್ಜುನ್ ಅಟ್ಟಿ, ರಾಜೇಂದ್ರ ನಹಾರ್ ಉಪಸ್ಥಿತರಿದ್ದರು. ಹಿರಿಯ ಉಪನ್ಯಾಸಕ ಶಿವಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಚಾರ್ಯ ಪ್ರಹ್ಲಾದ್ ರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯಮನೂರು ಸ್ವಾಗತಿಸಿದರು. ಸಹ ಪ್ರಾಧ್ಯಾಪಕ ಬಸವರಾಜ ತಡಕಲ್ ನಿರೂಪಿಸಿದರು. ನಂತರ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಿನ 16ನೇ ಹಣಕಾಸು ಆಯೋಗದ ಮುಂದೆ ಯಾವ ರೀತಿ ತನ್ನ ಬೇಡಿಕೆಯನ್ನು ಮಂಡಿಸಲಿದೆ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷನಾಗಿ ಅರವಿಂದ್ ಪನಗರಿಯಾ ಅವರನ್ನು ನೇಮಕ ಮಾಡಲಾಗಿದೆ. ಆಯೋಗವು ಮುಂದೆ ತುಂಬ ನಿರೀಕ್ಷೆ ಇದೆ. ಆದರೆ ಫಲಿತಾಂಶ ಕುರಿತು ಸಿನಿತ್ಕರವಿದೆ. 2014ಕ್ಕೂ ಮುಂಚೆ ಹಣಕಾಸು ಆಯೋಗವು ತನ್ನ ಮೇಲಿನ ಹೊಣೆಗಾರಿಕೆಯನ್ನು ಯೋಜನಾ ಆಯೋಗದ ಜೊತೆಗೆ ಹಂಚಿಕೊಳ್ಳುತ್ತಿತ್ತು. ಆದರೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ ತನ್ನ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯಿಂದಾಗಿ ಯೋಜನಾ ಆಯೋಗವನ್ನು ರದ್ದುಪಡಿಸಿದೆ ಎಂದು ಬಿ ಶ್ರೀಪಾದ್ ಭಟ್ ಅಭಿಪ್ರಾಯಪಟ್ಟಿದ್ದಾರೆ. ತನ್ನ ಎಲ್ಲ ಮಿತಿಗಳ ನಡುವೆ ಸಾರ್ವಜನಿಕ ಸಂಸ್ಥೆ ಉದ್ಯಮ ಯೋಜನೆಗಳ ಕುರಿತು ಕಾರ್ಯನಿರ್ವಹಿಸುತ್ತಿದ್ದ ಯೋಜನಾ ಆಯೋಗ ರದ್ದಾಗಿ ಖಾಸಗಿ ಬಂಡವಾಳಶಾಹಿಗಳ ಪರವಾದ ನೀತಿ ಆಯೋಗ ಅಡಿಯಿಟ್ಟಿತು. ಇದು ಇಂದಿಗೂ ಮೋದಾನಿಯ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದೆ. ಕಳೆದ 9 ವರ್ಷಗಳಿಂದ ಹಣಕಾಸು ಆಯೋಗವು ತನ್ನ ಮೇಲಿನ ಗುರುತರವಾದ ಹೊಣೆಗಾರಿಕೆಯನ್ನು ನಿಭಾಯಿಸಲು ಮತ್ತು ಕೇಂದ್ರದ ಒಕ್ಕೂಟ ವಿರೋಧಿ ಧೋರಣೆಯನ್ನು ನಿಯಂತ್ರಿಸಲು ಸಾಧ್ಯವಾಗದೆ ತಿಣುಕುತ್ತಿದೆ.
ಮೋದಿ ಸಾಹೇಬರ ಕೃಪೆಯಿಂದಾಗಿ ಇದರ ನೀತಿಗಳಲ್ಲಿ ಸ್ಪಷ್ಟತೆ ಇಲ್ಲ, ಅದನ್ನು ಜಾರಿಗೊಳಿಸುವ ಹತಾರಗಳಿಲ್ಲ ಮತ್ತು ಹಕ್ಕುಗಳಿಲ್ಲ. 14ನೇ ಹಣಕಾಸು ಆಯೋಗವು ತೆರಿಗೆ ಸಂಗ್ರಹದ 42% ಪ್ರಮಾಣವನ್ನು ರಾಜ್ಯಗಳಿಗೆ ಹಂಚಬೇಕೆಂದು ನಿಗದಿಪಡಿಸಿತ್ತು. ಆದರೆ 2017ರಲ್ಲಿ ರಚನೆಯಾದ 15ನೇ ಹಣಕಾಸು ಆಯೋಗವು ಇದನ್ನು 41%ಕ್ಕೆ ಇಳಿಸಿತು. ಆದರೆ ರಂಗೋಲಿ ಕೆಳಗೆ ತೂರುತ್ತಿರುವ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಆದಾಯ ಹೆಚ್ಚಿಸಿಕೊಳ್ಳಲು ರಾಜ್ಯಗಳಿಗೂ ಪಾಲು ದೊರಕುವ ತೆರಿಗೆಯನ್ನು ಹೆಚ್ಚಿಸದೆ ತನ್ನ ಬೊಕ್ಕಸಕ್ಕೆ ನೇರವಾಗಿ ಬರುವ ಸರ್ಚಾರ್ಜ್ ಮತ್ತು ಸೆಸ್ ಅನ್ನು ಮಾತ್ರ ಹೆಚ್ಚಿಸಿಕೊಳ್ಳುತ್ತಿದೆ. 2011 ಮತ್ತು 12ರಲ್ಲಿ 10.4% ಸೆಸ್ ಮತ್ತು ಸರ್ಚಾರ್ಜ್ 10 ವರ್ಷಗಳ ನಂತರ 2019-20 ವೇಳೆಗೆ 20.2% ಹೆಚ್ಚಾಗಿದೆ. ಇದರಿಂದಾಗಿ ರಾಜ್ಯಗಳು ತೆರಿಗೆ ವರಮಾನದ ನಷ್ಟ ಅನುಭವಿಸುತ್ತಿವೆ. 2016-17ರಲ್ಲಿ ಒಟ್ಟು ತೆರಿಗೆ ವರಮಾನದಲ್ಲಿ ರಾಜ್ಯಗಳ ಪಾಲು 35%, 2023-24 ವೇಳೆಗೆ 31%ಕ್ಕೆ ಇಳಿದಿದೆ. ಒಕ್ಕೂಟ ವ್ಯವಸ್ಥೆಯನ್ನೇ ನಾಶ ಮಾಡುತ್ತಿರುವ ಈ ಬೆಳವಣಿಗೆಯನ್ನು ಮುಂಬರುವ 16ನೇ ಹಣಕಾಸು ಆಯೋಗ ಹೇಗೆ ನಿಭಾಯಿಸುತ್ತದೆ? ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಈ ಪ್ರಶ್ನೆಗೆ ಬೆಲೆಯಿಲ್ಲ ಎಂದು ಗೊತ್ತಿದ್ದು ನಾವು ಪ್ರಜೆಗಳು ಕೇಳುತ್ತಿರಬೇಕು. ರಾಜ್ಯಗಳಿಗೆ ಜನಸಂಖ್ಯೆ ಆಧಾರಿತ ತೆರಿಗೆ ಸಂಗ್ರಹವನ್ನು ಹಂಚಿಕೆ ಮಾಡುವುದರಿಂದಾಗಿ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡಿ ಕೇಂದ್ರಕ್ಕೆ ಒಪ್ಪಿಸುತ್ತಿರುವ ಕರ್ನಾಟಕ ರಾಜ್ಯಕ್ಕೆ ಕೇವಲ 3.64%, ತಮಿಳುನಾಡಿಗೆ 4.7%, ತೆಲಂಗಾಣಕ್ಕೆ 2.1%, ಮಹಾರಾಷ್ಟ್ರಕ್ಕೆ 6.3% ಮಾತ್ರ ಹಂಚಿಕೆಯಾಗುತ್ತಿದೆ. ಅತಿ ಕಡಿಮೆ ತೆರಿಗೆ ಸಂಗ್ರಹ ಮಾಡುತ್ತಿರುವ ಉತ್ತರ ಪ್ರದೇಶ ರಾಜ್ಯಕ್ಕೆ 17.93%, ರಾಜಸ್ಥಾನಕ್ಕೆ 6.3%, ಮಧ್ಯಪ್ರದೇಶಕ್ಕೆ 7.85%, ಬಿಹಾರ್ಗೆ 10% ಹಂಚಿಕೆಯಾಗುತ್ತಿದೆ. 2022ರಲ್ಲಿ ಕರ್ನಾಟಕದ ಪ್ರತಿ ವ್ಯಕ್ತಿಯಿಂದ ಸರಾಸರಿ 13,428, ತಮಿಳುನಾಡಿನಿಂದ 10,120, ತೆಲಂಗಾಣದಿಂದ 9,988, ಆಂಧ್ರದಿಂದ 5,600, ಕೇರಳದಿಂದ 5,647, ಮಹಾರಾಷ್ಟ್ರದಿಂದ 16,000 ತೆರಿಗೆ ಸಂಗ್ರಹವಾದರೆ ಉತ್ತರ ಪ್ರದೇಶದಿಂದ 2,790, ಬಿಹಾರದಿಂದ 949, ಮಧ್ಯಪ್ರದೇಶದಿಂದ 3,000, ರಾಜಸ್ಥಾನದಿಂದ 4,000 ಮತ್ತೆ ತೆರಿಗೆ ಸಂಗ್ರಹವಾಗುತ್ತಿದೆ. ಆದರೆ ಉತ್ತರ ಭಾರತದ ರಾಜ್ಯಗಳಿಗೆ ದಕ್ಷಿಣ ಭಾರತದ ರಾಜ್ಯಗಳಿಗಿಂತ 3 ಪಟ್ಟು ಅಧಿಕ ಅನುದಾನ ಹಂಚಿಕೆಯಾಗುತ್ತದೆ. ಇಂತಹ ಉತ್ತರ ಮತ್ತು ದಕ್ಷಿಣ ರಾಜ್ಯಗಳ ನಡುವಿನ ಇಂತಹ ಅಸಮಾನತೆ ಮತ್ತು ತಾರತಮ್ಯವನ್ನು 16ನೇ ಹಣಕಾಸು ಆಯೋಗ ಹೇಗೆ ನಿಭಾಯಿಸುತ್ತದೆ? ಯಾರಿಗೂ ಖಾತರಿ ಇಲ್ಲ ಮತ್ತು ನಂಬಿಕೆ ಇಲ್ಲ. ಏಕೆಂದರೆ ಮೋದಿ ಸರ್ಕಾರವು ಕಳೆದ 9 ವರ್ಷಗಳಲ್ಲಿ ಎಲ್ಲ ಸಾರ್ವಜನಿಕ ಸಂಸ್ಥೆ ಆಯೋಗಗಳ ವಿಶ್ವಾಸಾರ್ಹತೆಯನ್ನು ನಾಶಪಡಿಸಿದೆ. ಇದಕ್ಕೆ ಹಣಕಾಸು ಆಯೋಗವು ಸಹ ಬಲಿಪಶುವಾಗಿದೆ. ಕಡೆಗೂ ಮಿಕ್ಕ ವಿರೋಧ ಪಕ್ಷಗಳಿಗೂ ನವ ಉದಾರೀಕರಣದ ಕುರಿತು ಅಂತಹ ತಕರಾರು ಇಲ್ಲದ ಕಾರಣಕ್ಕೆ, ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವ ಕಾಳಜಿಯೂ ಇಲ್ಲದ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ನಿರಾಶೆ ಮಾತ್ರ ನಿರೀಕ್ಷಿಸಬಹುದು. ಕೆಲವರು ತನ್ನ ಮೇಲೆ ಹಲ್ಲೆ ಮಾಡಿದ ಕಾರಣ ಮನನೊಂದು ಯುವಕನೋರ್ವ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗೂರ್ಕಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಬೆಳಗೂರ್ಕಿ ಗ್ರಾಮದ ಬಸವರಾಜ ಅಯ್ಯಪ್ಪ ಆತ್ಮಹತ್ಯೆ ಮಾಡಿಕೊಂಡ ನತದೃಷ್ಟ ಯುವಕನಾಗಿದ್ದಾನೆ. ಗ್ರಾಮದ ಹೊರವಲಯದಲ್ಲಿರುವ ಬಾರ್ನಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ಗ್ರಾಮದ ಹೊರವಲಯದಲ್ಲಿರುವ ಶ್ರೀನಿವಾಸ್ ಎನ್ನುವ ಬಾರ್ನಲ್ಲಿ ಕುಡಿದ ಅಮಲಿನಲ್ಲಿದ್ದ ಭೀಮಣ್ಣ ತಂದೆ ಶಿವರಾಮ್, ಹನುಮಂತ ತಂದೆ ಮುಕ್ಕಯ್ಯ, ಅಮರೇಶ ತಂದೆ ಹನುಮಂತ, ಅಲಬನೂರು ಶರಣಬಸವ ಮೃತ ಬಸವರಾಜ್ ಮೇಲೆ ಹಲ್ಲೆ ಮಾಡಿದ್ದಾರೆ. 1 ವರ್ಷದ ಹಿಂದೆ ಈಗ ಹಲ್ಲೆ ಮಾಡಿದವರು ಬಸವರಾಜ್ ಮೇಲೆ ಹಲ್ಲೆ ಮಾಡಿದ್ದರು ಎಂದು ಹೇಳಲಾಗುತ್ತಿದೆ. ಈಗ ನಿನ್ನೆ ರಾತ್ರಿ ನಡೆದುಕೊಂಡು ಮನೆಗೆ ಹೊರಟಿದ್ದ ಬಸವರಾಜ್ ನಾಯಕನ ಮೇಲೆ ಪುನಃ 2ನೇ ಸಲ ಈ 4 ಜನರು ಕುಡಿದು ಹಲ್ಲೆ ಮಾಡಿದ್ದಕ್ಕೆ ಮನನೊಂದು ಬಸವರಾಜ್ ತನ್ನ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ವಿಷಯ ತಿಳಿದು ಕುಟುಂಬಸ್ಥರು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಶವ ತೆಗೆದುಕೊಂಡು ಬಂದಿದ್ದು, ಕುಟುಂಬಸ್ಥರ ಆಕ್ರಂದನ ಕಂಡು ಬಂತು. ಮೃತ ಬಸವರಾಜನ ತಾಯಿ ಸುಂಕಮ್ಮ ಗ್ರಾಮೀಣ ಪೊಲೀಸ್ ಠಾಣೆಗೆ ಈ 4 ಜನರ ಮೇಲೆ ದೂರು ನೀಡಿದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಅಪೂರ್ಣವಾದರೂ ಸಹ ಸಂಪೂರ್ಣವಾಗಿದೆ ಎಂದು ಪಿಡಿಒ ಪತ್ರ ನೀಡಿ ಯೋಜನೆಯನ್ನು ಪಂಚಾಯಿತಿ ಸೋದನೆಗೆ ತೆಗೆದುಕೊಂಡು ಉದ್ಘಾಟನೆ ಮಾಡಿತ್ತು. ಆದರೆ ನಳಗಳಲ್ಲಿ ನೀರು ಮಾತ್ರ ಬರುತ್ತಿಲ್ಲ. ತಾಲೂಕಿನ ದಡೇಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಡೇಸ್ಕೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗ್ರಾಮದ ಮನೆಗಳಿಗೆ ಗಂಗೆ ಕಾರ್ಯಾತ್ಮಕ ನಳ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಪಿಡಿಒ ತಮ್ಮ ಉದ್ಘಾಟನೆ ಮಾಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಅಂದಾಜು ಮೊತ್ತ 1.97 ಲಕ್ಷಗಳಲ್ಲಿ ಗುತ್ತಿಗೆದಾರ ಕಾಮಗಾರಿ ಮಾಡಿದ್ದಾರೆ. ಗ್ರಾಮೀಣ ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆ ಉಪವಿಭಾಗ ಸಿಂಧನೂರು ವಿಭಾಗ ರಾಯಚೂರು ಅನುಷ್ಠಾನ ಮಾಡಿದೆ. 22/2/2023ರಲ್ಲಿ ಕಾಮಗಾರಿ ಆರಂಭವಾಗಿ 26/12/2023ರಂದು ಸಂಪೂರ್ಣ ಮಾಡಲು ನಿಗದಿಪಡಿಸಲಾಗಿತ್ತು.
ಕೇಂದ್ರ ಸರ್ಕಾರ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ರಾಜ್ಯ ಸರ್ಕಾರ ಮತ್ತು ಸಮುದಾಯ ಸಹಭಾಗಿತ್ವ ಇದೆ. ಗ್ರಾಮದಲ್ಲಿರುವ ಜನರಿಗೆ ಶುದ್ಧವಾದ ಮನೆಗೆ ನೀರು ಒದಗಿಸುವ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಸಂಪೂರ್ಣವಾಗಿಲ್ಲ. ಮನೆಗಳಿಗೆ ನಳಗಳನ್ನು ಕೂಡಿಸಿಲ್ಲ. ಆದರೆ PDO ಸಿದ್ದಮ್ಮ ಯೋಜನೆಯ ಸಂಪೂರ್ಣವಾಗಿದೆ ಎಂದು ಪಂಚಾಯಿತಿ ಸ್ವಾಧೀನಕ್ಕೆ ತೆಗೆದುಕೊಂಡು ಉದ್ಘಾಟನೆ ಮಾಡಿದ್ದಾರೆ. ದಡೇಸೂಗೂರು ಗ್ರಾಮದಲ್ಲಿ 4500 ಜನಸಂಖ್ಯೆ ಇದ್ದು 1991 ಮನೆಗಳಿಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆಗಳಿಗೆ ನಳಗಳನ್ನು ಕೂಡಿಸಿ ನೀರು ಬಂದ ಮೇಲೆ ಪರೀಕ್ಷೆ ಮಾಡಿ ಕೆಲಸ ಸಂಪೂರ್ಣವಾದ ಮೇಲೆ PDO ಜಲಜೀವನ್ ಮಿಷನ್ ಯೋಜನೆಯ ಅಧಿಕಾರಿಗಳಿಗೆ ಕಾಮಗಾರಿ ಸಂಪೂರ್ಣವಾದ ಬಗ್ಗೆ ಪತ್ರ ನೀಡಿ ನಂತರ ಪಂಚಾಯಿತಿ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. ಯೋಜನೆಯನ್ನು ಉದ್ಘಾಟನೆ ಮಾಡಿ ಪಂಚಾಯಿತಿ ಸ್ವಾಧೀನಕ್ಕೆ ತೆಗೆದುಕೊಂಡ PDO ನಡೆಯ ಬಗ್ಗೆ ಗ್ರಾಮದ ಜನರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ದಡೇಸೂಗೂರು ಗ್ರಾಮಕ್ಕೆ ಭೇಟಿ ನೀಡಿ ನಳಗಳಲ್ಲಿ ನೀರು ಬರುವ ಬಗ್ಗೆ ಹಾಗೂ ಎಷ್ಟು ಮನೆಗಳಿಗೆ ನಳಗಳನ್ನು ಕೂಡಿಸಲಾಗಿದೆ ಎನ್ನುವುದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ PDO ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಇದು ಸರ್ಕಾರದ ಜಾಹೀರಾತು. ಗೊಬ್ಬರದ ಅಂಗಡಿಗಳ ಮುಂದೆ ಪ್ರಧಾನಮಂತ್ರಿ ಕಿಸಾನ್ ಕೇಂದ್ರದಿಂದ ಈ ಪ್ರಚಾರ ಕಾರ್ಯ ನಡೆದಿದೆ. ಈಗಾಗಲೇ ಹೆಚ್ಚು ಗೊಬ್ಬರ ಬಳಸಿ ಭೂಮಿ ಬರಡಾಗುತ್ತಿರುವ ಸಂದರ್ಭದಲ್ಲಿ ಈ ಜಾಹೀರಾತು ಬೇಕಿತ್ತೇ ಎನ್ನುವುದು ರೈತ ಸಂಘಗಳ ಪ್ರಶ್ನೆ. ಈ ಹಿಂದೆ ಹೀಗೆ ಸರ್ಕಾರದಿಂದ ಸರ್ಕಾರಿ ಗೊಬ್ಬರ ಬಳಸಲು ರೈತರನ್ನು ಪ್ರೇರೇಪಿಸಲಾಗುತ್ತಿತ್ತು. ಅದರ ಪ್ರಭಾವದಿಂದ ಸಗಣಿ ಗೊಬ್ಬರ ನೆಚ್ಚಿಕೊಂಡಿದ್ದ ನಮ್ಮ ರೈತರು ಕ್ರಮೇಣ ಸರ್ಕಾರಿ ಗೊಬ್ಬರದ ಕಡೆ ಮನಸ್ಸು ಮಾಡತೊಡಗಿದರು. ನೀರಾವರಿಯಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ಗೊಬ್ಬರದ ಮೇಲೆ ಅವಲಂಬಿತವಾಗಿ ಗೊಬ್ಬರ ಬಳಸಿದ ಪರಿಣಾಮ ಇಂದು ನಮ್ಮ ಭೂಮಿ ಬಂಜರವಾಗುತ್ತಿದೆ. ಹೆಚ್ಚು ಯೂರಿಯಾ ಬಳಸಬೇಡಿ ಎನ್ನುವವರು ಇವರೇ, ನ್ಯಾನೋ ಬಳಸಿ ಎಂದು ಜಾಹೀರಾತು ನೀಡುವವರೇ ಇವರೇ. ಹೇಗಿದೆ ನೋಡಿ ಸರ್ಕಾರದ ರೈತ ಪರ ಕಾಳಜಿ. ಇದೇ ರೀತಿ ಪ್ರಚಾರದ ಎರೆಹುಳು ಗೊಬ್ಬರಕ್ಕೆ ಇಲ್ಲ ಯಾಕೆ? ಸಾವಯವ ಕೃಷಿ ಮಾಡಿ ಎಂದು ಹೇಳುವ ಸರ್ಕಾರ ಈ ರೀತಿ ಕೋಟಿ ರೂಪಾಯಿ ನ್ಯಾನೋ ಗೊಬ್ಬರ ಬಳಸಿ ಎಂದು ಜಾಹೀರಾತಿಗಾಗಿ ಖರ್ಚು ಮಾಡುವುದು ಎಷ್ಟು ಸರಿ? ಈ ಕುರಿತು ಸರ್ಕಾರದ ನಡೆಯನ್ನು ನಮ್ಮ ರೈತರು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ರೈತರೇ ಇದಕ್ಕೆ ಉತ್ತರ ಕಂಡುಕೊಳ್ಳಬೇಕು ಎನ್ನುವುದು ರೈತ ಸಂಘಟನೆಯ ಮುಖಂಡರ ಅಭಿಪ್ರಾಯವಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. NEPಯಿಂದ ಚಾತುರ್ವರ್ಣ ಪದ್ಧತಿ ಮರುಕಳಿಸುವ ಅಪಾಯ. ರಾಜ್ಯಗಳ ನಡುವಿನ ಅಸಮಾನತೆ ಮತ್ತು ತಾರತಮ್ಯವನ್ನು 16ನೇ ಹಣಕಾಸು ಆಯೋಗ ಹೇಗೆ ನಿಭಾಯಿಸುತ್ತದೆ? ಯಾರಿಗೂ ಖಾತರಿ ಇಲ್ಲ. ಬಿ. ಶ್ರೀಪಾದ್ ಭಟ್. ಜಗಳ ಮನನೊಂದು ಬೆಳಗುರ್ಕಿ ಗ್ರಾಮದ ಮನೆಯಲ್ಲಿ ಆತ್ಮಹತ್ಯೆ. ಜಲಜೀವನ್ ಮಿಷನ್ ಆರಂಭ, ನಳಗಳಲ್ಲಿ ನೀರಿಲ್ಲ. ದಡೇಸೂಗೂರು PDO ಕರಾಮತ್. ಅರಳು ರೂಪದ ಗೊಬ್ಬರ ಬದಲು ನ್ಯಾನೋ ಗೊಬ್ಬರಗಳನ್ನು ಬಳಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.